ನಮಸ್ಕಾರ. ಇದು ಮೈಸೂರು ದಟ್ಟಗಳ್ಳಿ ಪಕ್ಕದಲ್ಲಿರುವಂತಹ ಒಂದು ಮೂಢ ಅನುಮೋದಿತ ಖಾಸಗಿ ಬಡಾವಣೆ ಪ್ರೈವೇಟ್ ಲೇಔಟಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಸೂಪರ್ ಲಕ್ಸುರಿಯಸ್ ರೆಡಿ ಟು ಮೂವ್ ಇನ್ ಫುಲ್ಲಿ ಫರ್ನಿಶ್ಡ್ ಮನೆ ವಿಚ್ ಇಸ್ ಫಾರ್ ಸೇಲ್ ತೊಗೊಂಡು ಬಂದಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ಎಲ್ಲಿದೆ ಈ ದಟ್ಟಗಳ್ಳಿ ಅಥವಾ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂದರೆ ದಿಸ್ ಪ್ರಾಪರ್ಟಿ ಈಸ್ ಅಬೌಟ್ 8 ಕಿಲೋಮೀಟ್ರು ದಟ್ಟಗಳ್ಳಿಯಿಂದ ಟುವರ್ಡ್ಸ್ ನೀವು ಯೂನಿವರ್ಸಿಟಿ ಲೇಔಟು ಅಥವಾ JP ನಗರ ಅಥವಾ APMC ಯಾರ್ಡ್ ನಂಜನಗೂಡು ಹೋಗುವಂತಹ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ 40-60-2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಸುಮಾರು 55 ಚದರ 5500 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಇದು. ನಾನು ಈಗಾಗಲೇ ಹೇಳಿದಂತೆ ಮೂಢ ಅನುಮೋದಿತ ಬಡಾವಣೆ ಅಂತ. ಸೊ ವಾಟರ್ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕನೆಕ್ಟಿವಿಟಿ ಟು ದ ಮೇನ್ ರೋಡು ಇವೆಲ್ಲವೂ ಇರುವಂಥದ್ದು. ಭಾಳಷ್ಟು ಜನ ನಾವು ಮನೆ ಅಂದ ತಕ್ಷಣ ಕೇಳುವಂತಹ ಇನ್ನೊಂದು ವಿಚಾರ ಏನು, ಮೇನ್ ಕ್ವೆಶ್ಚನ್ ಇಸ್ ವಾಟರ್ ಸೋರ್ಸ್. ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಇದೆ ಅಂತಂದರೆ ಇದಕ್ಕೆ ಆದಂತಹ ಬೋರ್ವೆಲ್ ಇದೆ ಮನೇಲಿ. ನಿಮ್ಗೆ ಯಾವತ್ತೂ ಸಹ ನೀರಿನ ಅಭಾವ ಅಥವಾ ನೀರಿನ ತೊಂದರೆ ಅಥವಾ ನೀರಿಗಾಗಿ ನೀವು ಪರದಾಟ ಪಡುವಂತಹ ಯಾವುದೇ ಪ್ರಮೇಯ ಇಲ್ಲದೆ ಇರುವಂತಹ ಮನೆ ಇದು. ನಾರ್ತ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಒಳಗೋಕ್ಕಿಂತ ಮುಂಚೆ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಎಲ್ಲಿದೆ ಅಂತ ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ಕ್ವಶನು. ನಾಟ್ ಮೋರ್ ದೆನ್ 500 ಮೀಟರ್ಸ್ ಅಂದರೂ ತುಂಬ ದೂರ ಆಗಿಬಿಡುತ್ತೆ. ಒಂದು 200-300 ಮೀಟರ್ಸಲ್ಲಿ ನಿಮಗೆ ದಿನನಿತ್ಯಕ್ಕೆ ಬಳಸಲಿಕ್ಕೆ ಬೇಕಾಗುವಂತಹ ಎಲ್ಲ ವಸ್ತುಗಳು ಸಿಗುವಂತಹ ಏರಿಯಾ ಮೈಸೂರು ಸಿಟಿ ಸೆಂಟರ್. ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಲ್ಲಿಂದ ಅದು 8 ಕಿಲೋಮೀಟರ್ ಇರುವಂಥದ್ದು, ದಟ್ಟಗಳ್ಳಿ ಪಕ್ಕದಲ್ಲೇ ಇರುವಂಥದ್ದು. ದಟ್ಟಗಳ್ಳಿ ಯಾಕೆ 3-4 ಸರಿ ದಟ್ಟಗಳ್ಳಿ ಅಂತ ಹೇಳಿದೆ ಅಂದರೆ ಭಾಳಷ್ಟು ಜನಕ್ಕೆ ದಟ್ಟಗಳ್ಳಿ ಗೊತ್ತಿರುತ್ತೆ. ಅಲ್ಲಿಂದ ಅಬೌಟ್ ಒಂದು 300 ಮೀಟರ್ಸಲ್ಲಿರುವಂಥದ್ದು. ಸೊ ಬನ್ನಿ ಇವಾಗ ಮನೆ ಒಳಗೆ ಹೋಗಿ ಸಂಕ್ಷಿಪ್ತವಾಗಿ ಮನೆ ಹೇಗಿದೆ, ಯಾವ ಥರ ಇದೆ, ಹೇಗೆ ಇದನ್ನು ಡಿಸೈನ್ ಮಾಡಿದ್ದೇನೆ, ವರ್ಕ್ಮೆನ್ಶಿಪ್ ಇರ್ಬೋದು ಅಥವಾ ಪ್ಲ್ಯಾನಿಂಗು, ಡಿಸೈನಿಂಗು, ಮೆಟೀರಿಯಲ್ ಯೂಸ್ಡು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಇನೋವಾ, ಫಾರ್ಚುನರ್ ಅದು ಯಾವುದೇ ತರಹ ದೊಡ್ಡ ನಿಮ್ಮ ಹತ್ರ ಇರುವಂತಹ ಕಾರು ಮತ್ತು 2 ವೀಲರ್ಗಳನ್ನ ನಿಲ್ಲಿಸ್ಬೋದು. ಇಲ್ಲಿ 2 ಬಾಕ್ಸ್ಗಳು ಏನು ಕಾಣ್ತಾ ಇದೆ, ಒನ್ ಇಸ್ ದಿ ಬೋರ್ವೆಲ್ಲು. ಅದೇ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ ಅಂತ ಹೇಳಿದ್ರೆ ಒಂದು ಬೋರ್ವೆಲ್ಲು, ಇನ್ನೊಂದು 10,000-15,000 ಸಂಪ್ ಅಂದರೆ ಗ್ರೌಂಡಲ್ಲಿ ಇರುವಂತಹ ವಾಟರ್ ಇದು. ದಿಸ್ ಇಸ್ ದಿ ಎಲೆಕ್ಟ್ರಿಕಲ್ ಪಾಯಿಂಟು. ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಚಾಲ್ತಿಯಲ್ಲಿರೋದ್ರಿಂದ ಎಲೆಕ್ಟ್ರಿಕಲ್ ಪಾಯಿಂಟ್ ಫಾರ್ ವೆಹಿಕಲ್ ಚಾರ್ಜಿಂಗಿಗೆ ಇಲ್ಲೇ ಆ್ಯಂಟಿಸ್ಕಿಟ್ ಟೈಲ್ಸ್ಗಳನ್ನ ಹಾಕಿದರೆ ಫಾರ್ ಕಾರು ಅಥವಾ ನಿಮ್ಮ 2 ವೀಲರ್ಗಳನ್ನ ವಾಶ್ ಮಾಡ್ಕೊಳ್ಳಿಕ್ಕೆ. ಎಂಟೈರ್ ಈ ಪೋರ್ಷನ್ ಏನಿದೆ ಎಲ್ಲ ಈ ನಾನು ಇವಾಗ ಏನು ಎಂಟ್ರಾದೆ, ಐ ಎಂಟರ್ಡ್ ಫ್ರಮ್ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಮೇನ್ ಡೋರಿಂದ ನಾನು ಎಂಟರ್ ಆಗ್ತಾ ಇದ್ದೀನಿ. ನಾನು ಇವಾಗ ಮನೆ ಒಳಗೆ ಹೋಗ್ತೀನಿ, ಮೇನ್ ಡೋರ್ನ ತೋರಿಸ್ತೀನಿ. ದಿಸ್ ಇಸ್ ಟೀಕ್. ಎಂಟೈರ್ ಮನೆ ಡೋರ್ಸ್ ಇರ್ಬೋದು, ವಿಂಡೋಗಳು, ಇದಕ್ಕೆ ಹಾಕಿರುವಂಥ ಫ್ರೇಮ್ಗಳು, ಶಟರ್ಸು ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿರುವಂಥದ್ದು. ದಿಸ್ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ ವಿತ್ ಡಬಲ್ ಹೈಟ್, ಹ್ಯೂಜ್, ವೆರಿ ಹ್ಯೂಜ್. ಈಸಿಲಿ ಯು ಕ್ಯಾನ್ ಅಕಾಮಡೇಟ್ ಮೋರ್ ದೆನ್ 15-18 ಸೀಟ್ರ್, 15-18 ಸೀಟ್ರ್ ನೀವು ಸೋಫಾನ ಹಾಕೋಬೋದು. ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ 2 ಲೈಟು, ಶೂ ರ್ಯಾಕ್ ಇದೆ ಅಲ್ಲೇ. ಐ ಎಂಟರ್ಡ್ ಫ್ರಮ್ ನಾರ್ತ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಾನು ನಾರ್ತಿಂದ ಎಂಟರ್ ಆಗಿದ್ದೀನಿ. ಮೇನ್ ಡೋರ್ ಸಹ ನಾರ್ತಿಂದ ಇರುವಂಥದ್ದು. ದಿಸ್ ದ TV ಕ್ಯಾಬಿನೆಟ್. ಒಂದು ಏನು ನೀವು ನೋಡ್ತಾ ಇದ್ದೀರಾ, ದಿಸ್ ಹೋಲ್ ಪೋರ್ಷನ್ ಫುಲ್ ಇಸ್ TV ಕ್ಯಾಬಿನೆಟ್ಗೆ ಕೊಟ್ಬಿಟ್ಟಿದ್ದಾರೆ. DTH ಕೇಬಲು, CCTV ಕ್ಯಾಮ್ರಾಗಳು ಎಲ್ಲ ಈಗಾಗಲೇ ಅಳವಡಿಸಿದ್ದಾರೆ. ಅಂದರೆ ನೀವು ಯಾವುದೇ ತರಹ ತಿರ್ಗಾ ಬಂದು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದಿಸ್ ಇಸ್ ದ ಪೂಜಾ ರೂಮ್, ಲಿಫ್ಟ್ ಏರಿಯಾ, ಡೈನಿಂಗ್ ಏರಿಯಾ, ಡಬಲ್ ಹೈಟ್ ಇರುವಂಥದ್ದು. ನೀವು ಹ್ಯಾಂಗಿಂಗ್ ಲೈಟ್ಸ್ ನೋಡ್ತಾ ಇದ್ದೀರಿ ಈಗ, ಡಬಲ್ ಹೈಟ್. ಇದು ಮೈಸೂರು 40-60. ನೀವು ಯಾರೋ ನಮ್ಮ ಹತ್ರ ಒಂದು ಸೈಟ್ ಇದೆ 40-60 ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ ಅಂದರೆ ಇದನ್ನ ನೀವು ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ದಟ್ ಇಸ್ ದ ಡೈನಿಂಗ್ ಏರಿಯಾ. ಪಕ್ಕದಲ್ಲೇ ಬ್ಯೂಟಿಫುಲ್ ಹ್ಯಾಂಡ್ ವಾಶ್ ಇದೆ. ದಿಸ್ ಪೂಜಾ ರೂಮ್, 2 ಅಥವಾ 3 ಜನ ಒಳಗೆ ಕೂತು ಪೂಜೆ ಮಾಡುವಂಥ ಎಂಟೈರ್ ದಿಸ್ ಪೋರ್ಷನ್ ಮೇಡ್ ಅಪ್ ಆಫ್ ಟೀಕ್. ದಿಸ್ ಇಸ್ ಫೇಸಿಂಗ್ ಈಸ್ಟ್. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಪಾರ್ಟೇಷನ್ ಬಿಟ್ವೀನ್ ದಿ ಡೈನಿಂಗ್ ಏರಿಯಾ ಅಂಡ್ ದಿ ಕಿಚನ್ ಏರಿಯಾ. ಅದರ ಪಕ್ಕದಲ್ಲೇ ಇರುವಂತಹ ಗ್ರನೈಟ್ ಟಾಪ್ ಹಾಕಿರುವಂತಹ ಬ್ಯೂಟಿಫುಲ್ ನೀವು ನೋಡ್ಬೋದು ಸಿಂಕ್, ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ಲೈಟಿಂಗು ವಿತ್ ಫ್ಯಾನು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಸಹ ಹ್ಯಾಂಗಿಂಗ್ ಲೈಟ್ಸು, ಪ್ರೊಫೈಲ್ ಲೈಟು, ಡೈನಿಂಗ್ ಏರಿಯಾ, ಪಕ್ಕದಲ್ಲಿರುವಂತಹ ಕಿಚನ್ ಏರಿಯಾ. ಪ್ರಾಬಬ್ಲಿ
ಇಲ್ಲಿಂದ ಇಲ್ಲಿಗೆ ಒಂದು 16ರಿಂದ 18 ಅಡಿ ಇದೆ. ಈ ಕಡೆಯಿಂದ ಈಚೆಗೆ 11 ಅಡಿ ಇದೆ. ವೆರಿ ಹ್ಯೂಜ್ ಕಿಚನ್ ಸ್ಪೇಸ್. ಸ್ಟೋರೇಜ್ ಸ್ಪೇಸ್ಗೆ ನಿಮ್ಗೆ ಇಲ್ಲಿ ಬೇಕಾಗಿಲ್ಲ ಅಷ್ಟು ಸ್ಟೋರೇಜ್ ಸ್ಪೇಸ್ ಇವರೇ ಕೊಟ್ಬಿಟ್ಟಿದ್ದಾರೆ. ಅಗೇನ್ ತಿರ್ಗಾ ನೀವು ಸ್ಟೋರೇಜ್ ಸ್ಪೇಸ್ ಮಾಡ್ಕೋಬೇಕಾಗಿರುವಂತಹ ಪ್ರಮೇಯ ಬರೋದಿಲ್ಲ. ಎಂಟೈರ್ ಮನೇಲಿರುವಂತಹ ಎಲ್ಲ ಬಾತ್ರೂಮ್ ಫಿಟ್ಟಿಂಗ್ಸ್ಗಳೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ಓಕೆ, ದಿಸ್ ದ ಡೈನಿಂಗ್ ಏರಿಯಾ. ಬನ್ನಿ, ಮನೆಯ ಹಿತ್ತಲು ಅಥವಾ ಬ್ಯಾಕ್ ಯಾರ್ಡ್ ಆಫ್ ದಿ ಪ್ರಾಪರ್ಟಿ ಕಾಮನ್ ವಾಶ್ರೂಮು. ನಾನು ಇನ್ನೂ ಒಂದು ವಾಶ್ರೂಮ್ ತೋರಿಸ್ತೀನಿ. ಇದು ಕಾಮನ್ ವಾಶ್ರೂಮು. ಮನೆ ಹಿಂದ್ಗಡೆ ಪಾತ್ರೆ ತೊಳಿಲಿಕ್ಕೆ ಒಂದು ಸಿಂಕ್ ತರ ಮಾಡಿದ್ದಾರೆ, ಗ್ರನೈಟ್ ಇದು. ಓಕೆ, ನೀವು ನೋಡ್ಬೋದು ಎಲ್ಲ ಆಂಟಿಸ್ಕಿ ಟೈಲ್ಸ್ ಹಾಕಿದ್ದಾರೆ. ಪ್ಲಸ್ ಸೇಫ್ಟಿ ವಾಷಿಂಗ್ ಮಿಷಿನ್ ಪಾಯಿಂಟು, ಅದ್ರ ಪಕ್ಕದಲ್ಲಿ ಟ್ಯಾಪ್ಗಳು. ಈ ಕಡೆಯಿಂದ ಓಡಾಡ್ಲಿಕ್ಕೂ ಸಹ ನೋಡಿ, ಈ ಕಡೆಯಿಂದ ನಿಮ್ಮ ದಿನನಿತ್ಯಕ್ಕೆ ಬರುವಂತಹ ಮನೆಯ ಡೊಮೆಸ್ಟಿಕ್ ಹೆಲ್ಪರ್ಸ್ ಏನಿರ್ತಾರೆ, ಕೆಲಸ ಇರ್ತಾರೆ, ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ನಿಮ್ಮ ಪಾತ್ರೆ ಬಟ್ಟೆ ಎಲ್ಲ ನೀವು ಇಲ್ಲೇ ಇಟ್ಬಿಟ್ಟು ಹೋಗಿದ್ರೆ, ನಾವು ಮನೇಲಿ ಇರಲ್ಲ, ನಾವು ಇಲ್ಲೇ ಇಟ್ಬಿಟ್ಟು ಹೋಗ್ಬೋದು. ಅವರೆಲ್ಲ ಅದನ್ನು ಮನೆ ಕೆಲಸಗಳನ್ನ ಎಲ್ಲ ಮುಗಿಸಿ ಇಲ್ಲಿಂದನೇ ಎಕ್ಸಿಟ್ ಆಗ್ತಾರೆ. ಪಾತ್ರೆ ಎಲ್ಲಿ ತೊಳಿತಾರೆ, ವಾಷಿಂಗ್ ಮಿಷಿನ್ ಎಲ್ಲಿದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಅವರು ಎಕ್ಸಿಟ್ ಆಗ್ತಾರೆ. ನಂತರ ಐ ಆಮ್ ಎಂಟ್ರಿಂಗ್ ರೂಮ್ ನಂಬರ್ 1. ಬನ್ನಿ, ದಿಸ್ ಇಸ್ ರೂಮ್ ನಂಬರ್ 1 ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ಡು, ಯಾವುದನ್ನ ಎಲ್ಲಿ ಬೇಕಾದ್ರೂ ನೀವು ಇದನ್ನ ಎಲ್ಲಾ ರೂಮ್ಗಳಲ್ಲೂ ದೊಡ್ಡ ಸೈಜ್ ಬೆಡ್ಗಳನ್ನ ಹಾಕೋಬಹುದು. ಈ ರೂಮ್ ಚಿಕ್ಕದಾಯ್ತು, ಆ ರೂಮ್ ಚಿಕ್ಕದಾಯ್ತು, ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಬೆಡ್ನ ಹಾಕೊಂಡ ಮೇಲೂ ಸಹ ನೀವು ನಿಮ್ಮ ಸ್ಟಡಿ ಏರಿಯಾನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೂ ಮಾಡ್ಕೊಳ್ಳುವಷ್ಟು ಜಾಗ ಇದೆ. ದಿಸ್ ಇಸ್ ವಾಶ್ರೂಮ್ ನಂಬರ್ 1 ಆರ್ ದಿ ಬಾತ್ರೂಮ್ ನಂಬರ್ 1. ಬನ್ನಿ, ವೆರಿ ಸ್ಪೇಷಿಯಸ್ ಬಾತ್ರೂಮ್. ನಾನು ಒಳಗೆ ಈಸಿಯಾಗಿ ಮೂವ್ಮೆಂಟ್ ಆಗಬಹುದು, ಯಾವುದೇ ತರ ತೊಂದರೆ ಇಲ್ಲ. ಎಕ್ಸಾಸ್ಟ್ಗಳನ್ನ ಈಗಾಗಲೇ ಹಾಕಿದ್ದಾರೆ, ವೆಂಟಿಲೇಷನ್ಗೆ ತೊಂದರೆ ಇಲ್ಲ. ಆಂಟಿಸ್ಕಿ ಟೈಲ್ಸ್ ಇದೆ, ಕನ್ಸೀಲ್ಡ್ ಟ್ಯಾಂಕ್. ಇದು ಅಷ್ಟೇ, ಎಲ್ಲ ಹೈ ಎಂಡ್ ಬಾತ್ರೂಮ್ ಫಿಟ್ಟಿಂಗ್ಸು. ಯಾಕಂದ್ರೆ ನಾನು ಪ್ರತಿ ಸರಿ ಯಾಕೆ ಬಾತ್ರೂಮ್ ಫಿಟ್ಟಿಂಗ್ಸ್ ಬಗ್ಗೆ 2-3 ಸರಿ ಹೇಳದೆ ಅಂತಂದ್ರೆ, ಇದು ಒಂದೇನಾ ಅದೊಂದೇನಾ ಅಂತಾರೆ. ನೋಡ್ಬೋದು, ದಿಸ್ ಇಸ್ ದಿ ಲಿಫ್ಟ್. ಆಪರೇಷನಲ್ ಫುಲ್ಲಿ ಫಂಕ್ಷನಲ್ ಲಿಫ್ಟ್ ಇದೆ. 4 ಪ್ಯಾಸೆಂಜರ್ ಲಿಫ್ಟ್. ನೋಡಿ, ಐ ಆಮ್ ಶೋಯಿಂಗ್ ಯು ದ ಲಿಫ್ಟ್ ಏರಿಯಾ. ಗ್ರೌಂಡ್ ಫ್ಲೋರ್ ಇಂದ ಲಾಸ್ಟ್ ಫ್ಲೋರ್ ತನಕ ಲಿಫ್ಟ್ ಆಪರೇಷನಲ್ ಇದೆ. ಈಗಾಗಲೇ ಹಾಕಿದರೆ, ಅಳವಡಿಸಿದರೆ, ಮೂವಿಂಗ್ ಅಲ್ಲಿ ಇದೆ, ಮೂವ್ಮೆಂಟ್ ಇದೆ. ಸೊ ದಿಸ್ ಇಸ್ ದಿ ಲಿಫ್ಟ್ ಏರಿಯಾ. ನಮ್ಮ ಮನೇಲಿ ವಯಸ್ಸಾಗಿದ್ದವರು ಇದ್ದಾರೆ, ಹತ್ತಕ್ಕಾಗಲ್ಲ ಮೆಟ್ಲನ್ನ, ಇಷ್ಟು ದೊಡ್ಡ ಮನೆ ತಗೊಂಡು ಏನು ಮಾಡೋದು, ಬಟ್ಟೆ ಒಣಗಕ್ಕಾಗಲ್ಲ, ಬಹಳಷ್ಟು ಈ ಥರ ನಾವು ಕ್ವಶನ್ಗಳನ್ನ ಆನ್ಸರ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಆ ಥರ ಯಾವುದೇ ತರಹ ತೊಂದರೆಗಳು ಇಲ್ಲ. ಯಾವ ಥರ ತೊಂದರೆ ಇಲ್ಲ, ಲಿಫ್ಟ್ ಇದೆ, ನೀವು ಲಾಸ್ಟ್ ಫ್ಲೋರ್ ತನಕ ಹೋಗ್ಬೋದು. ಸೊ ನಾನು ಈಗಾಗಲೇ ಹೇಳಿದಂತೆ 5,500 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟಪ್ ಏರಿಯಾ, ಟೋಟಲ್ 55 ಚದರ ಇರುವಂತಹ ಮನೆ. ಬನ್ನಿ, ಈಗ ನಾನು ಎಲ್ಲ SS ರೇಲಿಂಗ್ಗಳು, ಆಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಟೆಕ್ಸ್ಚರ್ ಪೇಂಟಿಂಗ್ಸ್ ನೋಡ್ಬೋದು ಇಲ್ಲೆಲ್ಲ. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲೂ ಸಹ ಅಷ್ಟೇ TV ಕ್ಯಾಬಿನೆಟ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ಲು ನೋಡಿದ್ರೆ ಹೆವಿ ಸೈಜ್ ಇರುವಂತಹ TV ಕ್ಯಾಬಿನೆಟ್. ಅದ್ರ ಪಕ್ಕದಲ್ಲೇ ಲಿಫ್ಟ್ ಇದೆ. ಇಲ್ಲಿ 1, 2, 3 ರೂಮ್ಗಳನ್ನ ತೋರಿಸ್ತೀನಿ. ಮೇಲ್ಗಡೆಯಿಂದ ಹೌ ದಿಸ್ ಪ್ರಾಪರ್ಟಿ ಲುಕ್ಸ್ ಫ್ರಮ್ ದಿ ಫಸ್ಟ್ ಫ್ಲೋರ್. ನೀವು ನೋಡ್ಬೋದು ಈಗ ಹೌ ದಿಸ್ ಪ್ರಾಪರ್ಟಿ ಲುಕ್ಸ್ ಫ್ರಮ್ ದಿ ಫಸ್ಟ್ ಫ್ಲೋರ್ ಟು ದಿ ಗ್ರೌಂಡ್ ಫ್ಲೋರ್. ಐ ಆಮ್ ಅಟ್ ದಿ ರೂಮ್ ನಂಬರ್ 2. ಇದು 2ನೇ ರೂಮ್. ಇದು ರೂಮ್ ನಂಬರ್ 2 ಆಲ್ಸೋ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೆ ಫುಲ್ ಸೈಜ್ ವಾರ್ಡ್ರೋಬ್ಸ್ ಇದೆ, ಫಾಲ್ ಸೀಲಿಂಗು, ಫ್ಯಾನು, AC ಪಾಯಿಂಟು, ಫ್ಲೋರಿಂಗು, ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲೂ ಸಹ ಅಷ್ಟೇ ಮಾಸ್ಟ್ರು, ಬೆಸ್ಟು, ದೊಡ್ಡ ಸೈಜು, ಅಲ್ಟ್ರಾ ಸೈಜು, ಕಿಂಗ್ ಸೈಜು, ಸೂಪರ್ ಸೈಜ್ ಬೆಡ್ ಹಾಕ್ಕೊಂಡು ನೀವು ಈ ರೂಮಲ್ಲೂ ನಾವು ಒಂದು ಸ್ಟಡಿ ಯೂನಿಟ್ ಬೇಕು ಅಂದರೆ ಸ್ಟಡಿ ಯೂನಿಟ್ ಸಹ ನೀವು ಮಾಡ್ಕೋಬಹುದು. ಬನ್ನಿ, ಐ ವಿಲ್ ಎಂಟರ್ ರೂಮ್ ನಂಬರ್ 3. ಎಂಥ ಕ್ಲಾಸ್, ನೋ ಮಾಸ್ ಓನ್ಲಿ ಕ್ಲಾಸ್ ಈ ಮನೆ. ನೋ ಮಾಸ್ ಓನ್ಲಿ ಕ್ಲಾಸ್. ಸೂಪರ್. ನೋಡಿ ಎಂಥ ಸೈಜ್ ಇದೆ ಇದು. ನೀವು ಸೂಪರ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಂಡು ಇಲ್ಲೂ ಸಹ ಆಫೀಸ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಂಡು ಒಂದು ದೊಡ್ಡ ಸೋಫಾ ಸಹ ಹಾಕೊಳ್ಳುವಷ್ಟು ಜಾಗ ಇರುವಂಥದ್ದು. ರೂಮ್ ನಂಬರ್ 3 ವಿತ್ ಅಟ್ಯಾಚ್ ಬಾತ್ರೂಮ್, ವಾರ್ಡ್ರೋಬ್, ಫಾಲ್ ಸೀಲಿಂಗ್, ಫ್ಯಾನ್, AC ಪಾಯಿಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಬನ್ನಿ, hanging lights. This is room number 3, master bedroom of the property. Very huge, with master bedroom, with the balcony, with attached bathroom, with super walk-in wardrobe. Super huge. Super huge andre really I mean that word, super huge anta.
ಆಲ್ಮೋಸ್ಟ್ ದೇ ಹ್ಯಾವ್ ಯೂಸ್ಡ್ ಅಬೌಟ್ 10/12 10/12 ವಾಕ್-ಇನ್ ವಾರ್ಡ್ರೋಬ್ಗೆ ಜಾಗ ಬಿಟ್ಟಿದ್ದಾರೆ. ಇನ್ನೂ ಬೇಕಾದ್ರೆ ನಾನು ಇನ್ನೂ ವಾಕ್-ಇನ್ ವಾರ್ಡ್ರೋಬ್ ಮಾಡಬೇಕು ಅಂದರೆ ಈ ಪಾರ್ಟಲ್ಲೂ ಸಹ ಬೇಕಾದ್ರೆ ನೀವು ಮಾಡ್ಕೋಬಹುದು. ಡ್ರೆಸ್ಸಿಂಗ್ ಸ್ಪೇಸ್ ಇದೆ, ಸ್ಟೋರೇಜ್ ಸ್ಪೇಸ್ ಇದೆ, ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಇಲ್ಲೂ ಫ್ಯಾನು, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ದಿಸ್ ಕಮ್ಸ್ ಅಲಾಂಗ್ ವಿತ್ ಅ ಬಾಲ್ಕನಿ. ಇದು ನನ್ನ ಮಾಸ್ಟರ್ ಬೆಡ್ರೂಮ್ ಅಂತ ಯಾಕಂದಿದೆ, ಬಿಕಾಸ್ ಆಫ್ ದ ವೆರಿ ಹ್ಯೂಜ್ ಸ್ಪೇಸ್ ದೇ ಹ್ಯಾವ್ ಗಿವನ್ ಫಾರ್ ವಾಕ್-ಇನ್ ವಾರ್ಡ್ರೋಬ್, ಟಿವಿ ಕ್ಯಾಬಿನೆಟ್ ಅಂಡ್ ದಿ ಅಟ್ಯಾಚ್ ಬಾತ್ರೂಮ್. ಎಲ್ಲಾದ್ರಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ನಾನು ಇವಾಗ ತೋರಿಸಿರೋ ಅಂತಹ 4 ಬೆಡ್ರೂಮಲ್ಲೂ ಸಹ ಗ್ರೌಂಡ್ ಫ್ಲೋರ್ 1 ತೋರಿಸಿದೆ, ಮೇಲ್ಗಡೆ 2 ತೋರಿಸಿದೆ, ಇದು 3ನೇದು. ಸೊ ಟೋಟ್ಲಿ ಐ ಹ್ಯಾವ್ ಕಂಪ್ಲೀಟೆಡ್ 4 ಬೆಡ್ರೂಮ್ಸ್ ವಿಚ್ ಹ್ಯಾಸ್ 4 ಬಾತ್ರೂಮ್. ಹಿತ್ತಲಲ್ಲೊಂದು 5 ಬಾತ್ರೂಮ್ ಆಯ್ತಿದ್ದು ಟೋಟಲ್ ಆಗಿ. ಇಲ್ಲೂ ಅಷ್ಟೇ, ನಾನು ಇಲ್ಲಿ 4ರಿಂದ 5 ನೀವು ಸೋಫಾಗಳನ್ನ ಹಾಕೋಬೋದು, ಅಥವಾ ನಾವು ಇಲ್ಲೇನೆ ಒಂದು ಸ್ಟಡಿ ಯೂನಿಟ್ ಬೇಕು ಅಂದರೆ ಈ ಕಾರ್ನರ್ ಮಾಡ್ಬೋದು, ಇಲ್ಲ ಆ ಕಾರ್ನರ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅದೂ ಸಹ ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ದಿ ಬಾಲ್ಕನಿ ಅಂಡ್ ವ್ಯೂ ಆಫ್ ದ ಪ್ರಾಪರ್ಟಿ ಫ್ರಮ್ ದಿ ಫಸ್ಟ್ ಫ್ಲೋರ್. ನಾನೀಗ ಲಾಸ್ಟ್ ಫ್ಲೋರ್ ಹೋಗಿ ಸಹ ನಿಮಗೆ ತೋರಿಸ್ತೀನಿ. ಐಲ್ ಶೋ ಯು ಈವನ್ ಏನಂತ ಅಂದರೆ ಲಾಸ್ಟ್ ಫ್ಲೋರಿಗೂ ಸಹ ಲಿಫ್ಟ್ ಹೋಗುತ್ತೆ. ಈಗ ನಾನು ಕಂಪ್ಲೀಟ್ ಮಾಡಿರೋದು 4 ಬೆಡ್ರೂಮ್ದು ಮನೇನ ನಾನು ಕಂಪ್ಲೀಟ್ ಮಾಡಿದ್ದೀನಿ. 2400 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋಂಥದ್ದು. ಈಗ ಫಸ್ಟ್ ಫ್ಲೋರ್ಗೆ ಲಾಸ್ಟ್ ಫ್ಲೋರ್ಸ್ ಆಫ್ ಪ್ರಾಪರ್ಟಿಗೆ ಹೋಗೋಣ ಬನ್ನಿ. ಸೊ ಐ ಆಮ್ ಅಟ್ ದಿ ಲಾಸ್ಟ್ ಫ್ಲೋರ್ಸ್ ಆಫ್ ಪ್ರಾಪರ್ಟಿ. ನೀವು ಇದನ್ನ ಜಿಮ್ಮು, ಯೋಗ ರೂಮು, ವರ್ಕ್ ಫ್ರಮ್ ಹೋಮು, ಆಫೀಸ್ ಸ್ಪೇಸು ಯಾವುದಕ್ಕೆ ಬೇಕಾದ್ರೂ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್ ಇದ್ದೀವಿ ನಾವು, ಮನೇಲೇ ಜಿಮ್ ಮಾಡ್ಕೋಬೇಕು ಅಂತಂದ್ರು ಇದನ್ನು ಈ ಸ್ಪೇಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ದಿಸ್ ಕಮ್ಸ್ ವಿತ್ ಅ ಬಾಲ್ಕನಿ. ತೋರಿಸ್ತೀನಿ ನೋಡಿ, ಗ್ಲಾಸ್ ಪಾರ್ಟಿಷನ್ ಹಾಕಿದ್ದಾರೆ. ದಿಸ್ ಕಮ್ಸ್ ವಿತ್ ಅ ಬಾಲ್ಕನಿ ಏರಿಯಾ. ಸೊ ವೆರಿ ಸ್ಪೇಷಿಯಸ್ ಬಾಲ್ಕನಿ ಆಲ್ಸೋ. ನೀವು ಇಲ್ಲೂ ಸಹ ಕೂತ್ಕೊಂಡು ನಿಮ್ಮ ಈವ್ನಿಂಗ್ಸ್ನ ಸ್ಪೆಂಡ್ ಮಾಡಲಿಕ್ಕೆ ಬಹಳ ಚೆನ್ನಾಗಿದೆ ಈ ಪೋರ್ಷನ್ ಆಫ್ ದ ಪ್ರಾಪರ್ಟಿ ಆಲ್ಸೋ. ಇದು ಬನ್ನಿ, ಇದು ಲಾಸ್ಟ್ ರೂಮ್. ಇದು ರೂಮ್ ನಂಬರ್ 5. ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂದರೆ ಇದು 6ನೇ ರೂಮ್ ಆಗ್ಬಿಡುತ್ತೆ. ಇದು ಅಷ್ಟೇ. ದಿಸ್ ಕಮ್ಸ್ ಅಲಾಂಗ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಆಗಿದೆ. ಎಲ್ಲೂ ಸಹ ನಾನು ಬಾತ್ರೂಮಲ್ಲಿ ಈ ಬಾತ್ರೂಮ್ದು ಇದು ಹೇಗಿದೆ, ಆ ಬಾತ್ರೂಮ್ದು ಇದು ಹೇಗಿದೆ ಅಂತ ನೀವು ಕೇಳೋಗಿಲ್ಲ. ಎಲ್ಲ ಬಾತ್ರೂಮು ಅಷ್ಟೇ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಇರೋದು, ಎಲ್ಲ ಹೈ ಕ್ವಾಲಿಟಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇರೋದು. ಎಲ್ಲೂ ಸಹ ಕಳಪೆ ಕಾಮಗಾರಿ ಆಗಲಿ, ಎಲ್ಲೂ ಸಹ ನಿಮಗೆ ಮಾಸಲ್ಲಿ ತಗೊಬಂದು ಮಾಡಿರುವಂಥದ್ದಾಗಲಿ ಇಲ್ಲ. ಆಲ್ ದೀಸ್ ಆರ್ ಹ್ಯಾಂಡ್ ಪಿಕ್ಡ್. ಯಾಕಂದರೆ 5500 ಸ್ಕ್ವೇರ್ ಫೀಟ್ ಆಫ್ ಸೂಪರ್ ಬಿಲ್ಟಪ್ ಏರಿಯಾ ಮಾಡಬೇಕು ಅಂತಂದರೆ ಯು ನೀಡ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಆ್ಯಂಡ್ ಡೆಡಿಕೇಶನ್ ಎರಡೂ ಇರಬೇಕು. ಸೊ ದಿಸ್ ಇಸ್ ದ ಸಿಟ್ಔಟ್ ನೋಡ್ಬೋದು. ದಿಸ್ ಇಸ್ ದಿ ಸಿಟ್ಔಟ್. ಅಲ್ಲಿ ಬಟ್ಟೆ ಒಗೆದು ಒಣಗಾಕ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ಟೇಬಲ್ ಸರ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ಬೋದು ಟೈಲ್ಸ್ ಭಾಳ ಚೆನ್ನಾಗಿದೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಹೋಗ್ಲಿಕ್ಕೆ ಜಾಗ ಮಾಡಿದ್ದಾರೆ. ನೀವು ವಾಟರ್ ಪ್ಯೂರಿಫೈಯರು, ವಾಟರ್ ಪ್ರೆಷರ್ ಪಂಪ್ಗಳನ್ನ ಇಟ್ಕೊಳ್ಳಿಕ್ಕೆ ಏನು ಪೋರ್ಷನ್ ಅಂತ ಅಂದರೆ ಇದು ಮನೇಲಿ ಏನಾರ ಫಂಕ್ಷನ್ ಆಯಿತು ಅಂತಂದರೆ ನೀವು ಕೇಕ್ಗೆ ಕಟ್ ಮಾಡೋಕ್ಕೆ ಅಥವಾ ಒಂದು ಸ್ಮಾಲ್ ಈವೆಂಟ್ ಆದರೂ ಸಹ ಇದು ಸ್ಟೇಜ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲ ಇದು ಬೇಡ ಅಂತಂದರೆ ನೀವು ಇದನ್ನು ಏನು ಮಾಡ್ಬೋದು ಅಂತಂದರೆ ಬಟ್ಟೆ ಒಳಗಾಕ್ಲಿಕ್ಕೆ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಅಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಒಂದು ಕಡೆ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ ಫಂಕ್ಷನ್ ಆದರೆ ಯೂಸ್ ಮಾಡಲಿಕ್ಕೆ, ಇನ್ನೊಂದು ಕಡೆ ದೇ ಹ್ಯಾವ್ ಗಿವನ್ ಫಾರ್ ವಾಷಿಂಗ್ ಮಿಷಿನು. ಮೇಲ್ಗಡೆ ಪ್ರೆಷರ್ ಪಂಪ್ ತೋರಿಸ್ತಾರೆ ನೋಡಿ. ಇವಾಗ ಅಲ್ಲಿ ಓವರ್ ಹೆಡ್ ಟ್ಯಾಂಕು, ಅದಕ್ಕೆ ಅಂತ ಪ್ರೆಷರ್ ಪಂಪ್. ಯಾಕಂದರೆ ಹೈ ಕ್ವಾಲಿಟಿ ವಾಟರ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ದಟ್. ಪಕ್ಕದಲ್ಲಿರುವಂಥದ್ದು ಮೈಸೂರು ದಟ್ಗಳ್ಳಿಯಿಂದ ಟುವರ್ಡ್ ಜೆ ಪಿ ನಗರ ಹೋಗುವಂತಹ ರಿಂಗ್ ರೋಡ್. ಅದು ನೀವೇನು ನೋಡ್ತಾ ಇದ್ದೀರಾ, ರಿಂಗ್ ರೋಡಿಂದ ಅಬೌಟ್ 100-200 ಮೀಟರ್ಸಲ್ಲಿ ಇರುವಂಥದ್ದು. ಇದು ಜೆ ಪಿ ನಗರ, ಮೈಸೂರು ದಟ್ಗಳ್ಳಿ, ಜೆ ಪಿ ನಗರ, ನಂಜನಗೂಡು ರಸ್ತೆ, APMC 2 ಏರ್ಪೋರ್ಟ್ಗೆ ಹೋಗುವಂತಹ ಪಕ್ಕದಲ್ಲಿರುವಂತಹ 40-60 ಮನೆ ಫಾರ್ ಸೇಲ್ ಇದೆ. ನೋಡ್ಬೋದು. ಐ ಆಮ್ ಅಟ್ ದಿ ಲಾಸ್ಟ್ ಫ್ಲೋರ್ ಆಫ್ ದಿಸ್ ಪ್ರಾಪರ್ಟಿ. ಐ ಹ್ಯಾವ್ ಕಂಪ್ಲೀಟೆಡ್ ದ ವಿಡಿಯೋ ಆಫ್ ದಿಸ್ ಪ್ರಾಪರ್ಟಿ. ಎಲ್ಲ ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ ನಿಮಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಡೀಟೇಲ್ಸು, ಲೊಕೇಶನ್ನು, ಪ್ರಾಪರ್ಟಿ ವಿಸಿಟ್, ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು. ಟೇಕ್ ಕೇರ್ ಅಂಡ್ ಬಾಯ್.